ಸೊ ಇವತ್ತು ನನ್ನ ಬೇಬಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಆಫ್ಟರ್ ಬರ್ತ್ ಆದಮೇಲೆ ನಾನು ಯೂಸ್ ಮಾಡಿರೋದು ಓನ್ಲಿ ಸೆಟಾಫಿಲ್ ಪ್ರಾಡಕ್ಟ್ಸು. ಸೊ ಇದಿಷ್ಟು ಅವ್ನ ಪ್ರಾಡಕ್ಟ್ಸು, ಒಂದು ದೊಡ್ಡ ಡಬ್ಬ ತುಂಬ ಅವನದೇ ಪ್ರಾಡಕ್ಟ್ಸ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಫಸ್ಟ್ ಒಂದು ಬಂದುಬಿಟ್ಟು ಸೆಟಾಫಿಲ್ ಬೇಬಿ ಲೋಷನ್. ಸೊ ಅವ್ನ ಫುಲ್ ಬಾಡಿಗೆಲ್ಲ ನಾನು ಇದೇ ಹಚ್ತೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ನಿಗೆ ತುಂಬ ಸೂಟ್ ಆಯಿತು. ಸೊ ನನ್ನ ಬೇಬಿ ಹುಟ್ಟಿದಾಗ ಸ್ವಲ್ಪ ಬ್ಲ್ಯಾಕ್ ಇದೆ ಮತ್ತು ಅವನ ಫೇಸ್ ಮೇಲೆ ಒಂದು 2 days ಆದಮೇಲೆ ಇದೆಲ್ಲ ಟೈನಿ ಪಿಂಪಲ್ಸ್ ಬಂದ್ಬಿಡ್ತು. ಸೊ ಒಂಥರ ಭಯ ಆಗಿತ್ತು ನನಗೆ. ಹಾಸ್ಪಿಟ್ಲಿಗೆ ಹೋದಾಗ ಏನೂ ಆಗಲ್ಲ ಅಂದಿದ್ರು, ಬಟ್ ನನಗೆ ಯಾಕೋ ಭಯ ಅನ್ನಿಸ್ತು. ಆಮೇಲೆ ಅದೆಲ್ಲ ಬಾಡಿ ಎಲ್ಲ ಆಗುತ್ತೆ ಅನ್ನೋ ಟೈಮಲ್ಲಿ ನಾನು ಇದು ಸ್ಟಾರ್ಟ್ ಮಾಡಿದೆ. ಸೊ 11 days ನಾನು ಯಾವ ಕ್ರೀಮು ಹಚ್ಚಿಲ್ಲ ಬೇಬಿಗೆ. ನೀವು ಕೂಡ ಆ ಥರ ಹಚ್ಚಕ್ಕೆ ಹೋಗಬೇಡಿ. ಬೇಗ ಬೇಬಿ ಹುಟ್ಟಿದ ತಕ್ಷಣವೇ ಬಾತ್ ಮಾಡಿಸ್ತಾರಲ್ಲ 11 days, ಅಲ್ಲಿವರೆಗೂ ಕ್ರೀಮ್ಸು ಸೋಪ್ಸು ಎಲ್ಲ ಕಮ್ಮಿ ಮಾಡಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮೇ ಬಿ 1 month ಗಂಟ ಯೂಸ್ ಮಾಡ್ದಿರ ಇದ್ದರೆ ಬೆಸ್ಟ್ ಅನ್ಕೊತೀನಿ. ಸೊ 1 month ಆದಮೇಲೆ ನಾನು ಯೂಸ್ ಮಾಡಿದ್ದು ಬೇಬಿ ಬಾಡಿ ಲೋಷನ್ ಬಂದ್ಬಿಟ್ಟು ಇದು ಆ್ಯಂಡ್ ಸೆಟಾಫಿಲ್ ಪ್ರಾಡಕ್ಟು. ಫೇಸ್ಗೋಸ್ಕರ ನಾನು ಯಾವುದು ತೊಗೊಂಡೆ ಅಂದರೆ ಇವಿಯಾನ್. ಸೊ ಅವ್ನಿಗೆ ಹೇಳಿದ್ನಲ್ಲ, ಹುಟ್ಟಿದ ತಕ್ಷಣ ಅವ್ನಿಗೆ ಇದೆಲ್ಲ ಟೈನಿ ಪಿಂಪಲ್ಸ್ ಇತ್ತಂತ. ಸೊ ಅದಕ್ಕೋಸ್ಕರ ನಾನು ಯಾವ ಮಾಯ್ಶ್ಚರೈಸರು ಹಾಕಿಲ್ಲ ಅವನಿಗೆ. ಅದು ಕಮ್ಮಿ ಆಗೋವರೆಗೂ ಒಂದು 2-3 months ನಾನು ಹಾಕಲಿಲ್ಲ. ಆಮೇಲೆ ನಾನು ಯೂಸ್ ಮಾಡಿದ್ದಂದರೆ ಇವಿಯಾನ್ ಕ್ರೀಮ್. ಇದು ಆಲ್ರೆಡಿ ಒಂದು ದೊಡ್ಡ ಪ್ರಾಡಕ್ಟ್ ಖಾಲಿ ಆಗಿದೆ ಆ್ಯಂಡ್ ಮತ್ತೆ ಇದನ್ನ ತೊಗೊಂಡಿದ್ದೀನಿ. ಇದು ಮತ್ತೆ ರೀಸ್ಟಾಕ್ ಮಾಡಬೇಕು. ಸೊ ಇದನ್ನ ಯಾಕೆ ಹಚ್ತಾ ಇದ್ದೀನಿ ಅಂದರೆ, ನಮ್ಮ ಅಕ್ಕ ಮಗನಿಗೆ ಇವಿಯಾನ್ ಬಂದುಬಿಟ್ಟು ಹಾಸ್ಪಿಟ್ಲಲ್ಲಿ ಸಜೆಸ್ಟ್ ಮಾಡಿದ್ದು. ಸೊ ಅವ್ನಿಗೆ ಹಚ್ಬೇಕಾದ್ರೆ ನಾನು ಕೂಡ ಅದನ್ನು ಯೂಸ್ ಮಾಡ್ತಿದ್ದೆ ಆ್ಯಂಡ್ ನಂಗೆ ತುಂಬ ಅಂದರೆ ತುಂಬ ಯೂಸ್ ಆಯಿತು. ನೀವು ನೋಡ್ಬೋದು ನನ್ನ ಫೇಸ್ ಎಷ್ಟು ಕ್ಲಿಯರ್ ಇದೆ ಅಂತ. ನಾನು ಇದೇ ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಸೊ ಪ್ರೆಗ್ನೆಂಟ್ ಇದ್ದಾಗೂ ಅಷ್ಟೇ, ಆಫ್ಟರ್ ಡೆಲಿವರಿ ಅಷ್ಟು ನಾನು ಇದು ಬಿಟ್ಟು ಇನ್ಯಾವುದೂ ಯೂಸ್ ಮಾಡೋಕ್ಕೋಗಿಲ್ಲ. ಆ್ಯಂಡ್ ನನ್ನ ಫೇಸ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗಲಿ ಪಿಂಪಲ್ಸ್ ಆಗಲಿ ಆ ಥರ ಏನೂ ಕಾಣಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಮಗು ಕೂಡ ನಾನು ಇದೇ ಸಜೆಸ್ಟ್ ಮಾಡ್ತಿದ್ದೀನಿ. ಬಜೆಟ್ ಫ್ರೆಂಡ್ಲಿಯಲ್ಲಿ ಬೆಸ್ಟ್ ಮಾಯ್ಶ್ಚರೈಸರ್ ಅಂದರೆ ನಾನು ಇದೇ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ನಾನು ಮಗುಗೆ ಹೇಳಿದ್ನಲ್ಲ ಟೈನಿ ಪಿಂಪಲ್ಸ್ ಇತ್ತು ಅಂತ. ಸೊ ಅದಕ್ಕೋಸ್ಕರ ಬೆಸ್ಟ್ ಪ್ರಾಡಕ್ಟ್ ಅಂದರೆ ಇದು. ಸೊ ಇದು ಬಂದ್ಬಿಟ್ಟು ನನಗೆ ತಂಗಿ ಆಗ್ಬೇಕು ಅಂದ್ಕೊಳ್ಳಿ. ಸೊ ನಮ್ಮ ರಿಲೇಷನ್ನು ನನ್ನ ತಂಗಿ ಅಂತ ಸಜೆಸ್ಟ್ ಮಾಡಿದ್ದಿದ್ದು. ಇದು ಕ್ಯಾಂಡಿಡ್ ಡಸ್ಟಿಂಗ್ ಪೌಡರ್ ಅಂತ. ಇದು ನೋಡಿ, ನಿಮಗೆ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ, ಬಟ್ ಇದು ಕ್ಯಾಂಡಿಡ್ ಡಸ್ಟಿಂಗ್ ಪೌಡರ್ ಅಂತ. ಸೊ ಸ್ಕಿನ್ ಸೊಲ್ಯೂಷನ್ಗೆ ಎಕ್ಸ್ಪರ್ಟು. ಇಲ್ಲಿ ನೋಡ್ಕೊಳ್ಳಿ. ಸೊ ಅವನಿಗೆ ಇಲ್ಲಿ ಫೇಸ್ ಮೇಲೆ ಇದು ಟೈನಿ ಪಿಂಪಲ್ಸ್ಗೆ ಮತ್ತು ಬಾಡಿ ಮೇಲೆ ಅದು ಹರಳ್ಕೊಂಡಿರೋ ಇರೋದಕ್ಕೆ ಆ್ಯಂಡ್ ಮತ್ತು ನಾವು ಪರ್ಸ್ಗೆ ಹಾಕಬೇಕಾದ್ರೆ ಅವನಿಗೆ ಎಲ್ಲ ಪಾರ್ಟ್ಸ್ಗೂ ನಾನು ಇದು ಯೂಸ್ ಮಾಡ್ತಾಯಿದ್ದೆ. ಅವನ ಬಾಡಿಗೆಲ್ಲ ನಾನು ಇದೊಂದು ಪೌಡರ್ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಹಿಮಾಲಯ ಒಂದು ಪೌಡರ್ ಈಸ್ಕೊಂಡೆ, ಬಟ್ ಅದು ನಾನು ನೋಡಿ, ಅದು ನನ್ನ ಹಂಗೆ ಇದೆ. ಅವನು ಹುಟ್ಟಿದಾಗ ನಾನು ಈಸ್ಕೊಂಡಿರೋ ಪೌಡರ್ ಇದು. ಸೊ 1.5 year ಆಗ್ತಿದೆ, ನಾನು ಇನ್ನೂ ಹಾಗೆ ಇಟ್ಕೊಂಡಿದ್ದೆ. ನಾನು ಇದು ಯೂಸೇ ಮಾಡೋಕ್ಕಾಗಿಲ್ಲ. ಸೊ ಇದು ಬಂದ್ಬಿಟ್ಟು 4th or 5th ಬಾಟಲ್ ನಾನು ಯೂಸ್ ಮಾಡಿರೋದು. ಸೊ ಯಾವುದೇ ಥರ ರ್ಯಾಷಸ್ ಅವ್ನಿಗಾಗಲಿಲ್ಲ. ನಾನು ಡೈಪರ್ಸ್ ಯೂಸ್ ಸ್ಟಾರ್ಟ್ ಮಾಡಿದಾಗಿಂದ ಯಾವುದೇ ಥರ ರ್ಯಾಷಸ್ ಆಗಿಲ್ಲ, ಸ್ಕಿನ್ ಇನ್ಫೆಕ್ಷನ್ ಆಗಿಲ್ಲ, ಏನೂ ಆಗಿಲ್ಲ. ಆ್ಯಂಡ್ ಫೇಸ್ ಕೂಡ ನಾನು ಇದೇ ಪೌಡ್ರ್ ಯೂಸ್ ಮಾಡಿಬಿಟ್ಟು ಆ ಪಿಂಪಲ್ಸ್ ಎಲ್ಲ ಕಮ್ಮಿ ಮಾಡಿರೋದು. ಬೇಕಾದರೆ ಇಲ್ಲಿ ಎಲ್ಲಾದರೂ ನಾನು ಒಂದು ಫೋಟೋ ಹಾಕ್ತೀನಿ, ಹಳೆ ಫೋಟೋ. ಸೊ ಪಿಂಪಲ್ಸ್ ಇದ್ದಾಗ ಹೇಗಿತ್ತು ಅಂತ ಇದು ಹಾಕಿ ನನಗೆ ಕಮ್ಮಿ ಆಯಿತು. ಸೊ ಅಲ್ಲಿವರೆಗೂ ನಾನು ಎಷ್ಟು ಜನ ಕೇಳಿದ್ರು ಅವರು ಯಾರೂ ನನಗೆ ಏನೂ ಸಜೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಡಾಕ್ಟರ್ಸ್ ಕೂಡ ಏನೂ ಆಗಲ್ಲ, ರೆಡ್ಯೂಸ್ ಆಗುತ್ತೆ ಅಂದರು. ಬಟ್ ಅದೆಲ್ಲ ಇದ್ದಿದ್ದಕ್ಕೆ ಅವ್ನ ಫೇಸ್ ಎಲ್ಲ ಅವ್ನಿಗೆ ಒಂಥರ ಇಚ್ಚಿಂಗು ಆಗ್ತಿರೋದು, ಇಲ್ಲ ಏನು ಇರಿಟೇಟ್ ಆಗ್ತಿದ್ದೋ ಗೊತ್ತಿಲ್ಲ, ಅವ್ನು ತುಂಬ ಹಿಂಗೆ ಮಾಡ್ಕೊತ ಇದ್ದ. ಸೊ ನನಗೆ ಭಯ ಆಗಿ ನಾನು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ನ ಕೇಳಿದಾಗ ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ತಂಗಿ ಇದು. ಸೊ ಇದನ್ನು ಹಾಕಿ ಜಸ್ಟ್ ಒಂದು 2 weeksಲ್ಲೆಲ್ಲ ಎಲ್ಲ ರೆಡ್ಯೂಸ್ ಆಗೋಯಿತು ಆ್ಯಂಡ್ ತುಂಬ ಕಮ್ಮಿ ಆಯಿತು. ಸೊ ಅವತ್ತಿಂದ ನಾನು ಇದು ಬಿಟ್ಟು ಇನ್ಯಾವುದು ಯೂಸ್ ಮಾಡೋಕ್ಕೋಗಿಲ್ಲ. ಸೊ ಇದು ಬಂದ್ಬಿಟ್ಟು ನಂದು ಫೇವ್ರೇಟು. ಅವ್ನ ಪ್ರಾಡಕ್ಟ್ಸಲ್ಲಿ ಇದು ನನ್ನ ಫೇವ್ರೇಟು. ಸೊ ಈ 3 ನಾನು ಮಿಸ್ಸೇ ಮಾಡೋದಿಲ್ಲ. ಆ್ಯಂಡ್ ಇದು 3 ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಇನ್ನೇನು ಯೂಸ್ ಮಾಡಿದೆ ಅಂದರೆ ಸನ್ಸ್ಕ್ರೀನ್. ಸೊ ಇದು ಬಂದ್ಬಿಟ್ಟು ಬೇಬಿ ಯಾಗು. ಸೊ ಬೇಬಿ ಯಾಗು SPF 30+ PA 3+ ಇದೆ. ಸೊ ಬೇಬಿಗೋಸ್ಕರ 30+ ಸಾಕು ಅಂತ ನನಗನ್ನಿಸ್ತು. 50+ ಏನು ಬೇಕಾಗಿಲ್ಲ ಅಂತು. ನಾನು ಜಾಸ್ತಿ ಸಣ್ಣಲ್ಲೆಲ್ಲ ಎತ್ಕೊಂಡು ಹೋಗಲ್ಲ ಅವನ್ನ. ಆ್ಯಂಡ್ ಆಚೆ ಹೋದರೆ ತುಂಬ ಕಮ್ಮಿ ಟೈಮ್ ಹೋಗ್ತೀನಿ. ಅದು ಹೋದಾಗ ಮಾತ್ರ ಇದು ಹಚ್ತೀನಿ. ಸೊ ಇದು ನೋಡ್ಬೋದು, ಇದು 1.5 year ನಾನು ಇಷ್ಟು ಯೂಸ್ ಮಾಡಿದ್ದೀನಿ. ಇನ್ನು ಸನ್ಸ್ಕ್ರೀನ್ ಇಟ್ಕೊಂಡಿರಿ. ಸೊ ಜಾಸ್ತಿ ಏನು ಬೇಕಾಗಿಲ್ಲ. ಹತ್ರ 6 to 8 monthsವರೆಗೂ ನಿಮಗೇನು ಸನ್ಸ್ಕ್ರೀನ್ ಬೇಕಾಗಿಲ್ಲ. ಯಾಕಂದರೆ ಆಚೆ ಮಗುನ ತೊಗೊಂಡೋಗೋದು ತುಂಬ ಕಡಿಮೆ ಇರುತ್ತಲ್ಲ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇದನ್ನ ಆವಾಗವಾಗ ನಾನು ಹಚ್ಕೊತೀನಿ. ಸೊ ಆಚೆ ಹೋದಾಗ 50+ ಹಚ್ಕೊತೀನಿ. ಮನೇಲಿದ್ದಾಗ ಇದು ಬೇಬಿಯಾಗು ಮಿನರಲ್ ಬೇಸ್ ಸನ್ಸ್ಕ್ರೀನ್. ಸೊ ಬೇಬಿಗೋಸ್ಕರ ಅಲ್ವಾ, ಅದಕ್ಕೆ ಮಿನರಲ್ ಬೇಸ್ ತಗೊಂಡಿದ್ದೀನಿ. ಸೊ ಅಡ್ವಾನ್ಸ್ ಸನ್ಸ್ಕ್ರೀನ್ ಅಂತೆ, ಚೆನ್ನಾಗಿದೆ ನೋಡಿ. ಆಮೇಲೆ ಮೇನ್ ಸೋಪು.
ಸೊ ನಾನು ಹೇಳಿದ್ನಲ್ಲ ನನ್ನ ಬೇಬಿಗೆ ಸೆಟಾಫಿಲ್ ಅಂತಲೇ ಚೂಸ್ ಮಾಡಿದೆ, ಎಲ್ಲ ಪ್ರಾಡಕ್ಟ್ಸು ಸೆಟಾಫಿಲ್ ಇರಬೇಕು ಅಂತ. ಮಾಯಿಶ್ಚರೈಸರ್ ಮಾತ್ರ ಚೇಂಜ್ ಮಾಡಿದ್ದು, ಬಾಡಿ ಲೋಷನು, ಸೋಪು ಸೆಟಾಫಿಲ್ದೆ. ಆ್ಯಂಡ್ ಶಾಂಪು ಕೂಡ ಸೆಟಾಫಿಲ್ಲು, ಅದಿಲ್ಲಿಲ್ಲ, ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಫೋಟೋ. ಅದು ಕೂಡ ಸೆಟಾಫಿಲ್ದೆ, ಅದು ಕೂಡ ಚೆನ್ನಾಗಿದೆ. ಈ ಸೋಪ್ ನಾನು ಹೇಳಿದ್ನಲ್ಲ, ಅವನಿಗೆ ಟೈನಿ ಪಿಂಪಲ್ಸ್ ಇತ್ತು, ತುಂಬ ಏನಾದರೂ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ರ್ಯಾಷಸ್ ಆಗುತ್ತೆ ಅಂತ ನಾನು ಏನೂ ಯೂಸ್ ಮಾಡೋಕ್ಕೋಗಿಲ್ಲ. ಸೊ ನಾನು ಎಲ್ಲ ಸ್ಟಾರ್ಟ್ ಮಾಡಿದ್ದು ಒಂದು 2 months ಆ ಥರ, 1 month ಆದಮೇಲೆ 2 months ಆದಮೇಲೆ. ಸೊ ಅವಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಸೋಪು ಮಾಯಿಶ್ಚರೈಸರ್ ಎಲ್ಲ. ಅವನು ತುಂಬ ಚೆನ್ನಾಗಿತ್ತಿದ್ದು. ಮತ್ತು ಅವ್ನ ಕಲರ್ ಕೂಡ ತುಂಬ ಡಿಫ್ರೆಂಟ್ ಇತ್ತು. ಅವ್ನು ಹುಟ್ಟಿದಾಗ ಡಿಫ್ರೆಂಟ್ ಇತ್ತು, 1 month ಆದಮೇಲೆ ಚೇಂಜಸ್ ಆಯಿತು, ಆಮೇಲೆ ತುಂಬ ಚೇಂಜಸ್ ಆಯಿತು. ಬಟ್ ಅವ್ನ ಬಾಡಿ ಮಾತ್ರ ಸ್ಮೂತ್ ಸ್ಕಿನ್ ಇತ್ತು. ಸೊ ಅದೆಲ್ಲದಕ್ಕೂ ಈ ಪ್ರಾಡಕ್ಟ್ಸ್ ತುಂಬ ಹೆಲ್ಪ್ ಆಯ್ತು ನನಗೆ. ಸೊ ಇದೊಂದು. ಆಮೇಲೆ ಇದು ರ್ಯಾಶ್ ಕ್ರೀಮ್, ಇದು ನೋಡಿ, ನಾನು ಹೇಳಿದ್ನಲ್ಲ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಇದು ಒಂದು ಡೈಪರ್ ರ್ಯಾಶ್ ಕ್ರೀಮು. ನಾನು ಇದುವರೆಗೂ ಒಂದು ಚೂರು ಖಾಲಿ ಮಾಡಿಲ್ಲ, ಹಾಗೇ ಇದೆ. ಸೊ ಅವ್ನಿಗೆ ರ್ಯಾಷಸ್ ಆಗುತ್ತೇನೋ, ಮುಂಚೆನೇ ತೆಗೆದಿಟ್ಕೊಳೋಣ ಅಂತೇಳ್ಬಿಟ್ಟು ಫಸ್ಟೇ ನಾನು ತಗೊಂಡಿದ್ದು. ಸೊ ಸೆಟಾಫಿಲಲ್ಲಿ ನನಗೆ ಆಗ ಆ ಪ್ರಾಡಕ್ಟ್ ಅವೈಲೇಬಲ್ ಇದ್ದಿಲ್ಲ, ಸೊ ನಮ್ಗೆ ಸಿಗಲಿಲ್ಲ ಅಂತೇಳ್ಬಿಟ್ಟು ಹಿಮಾಲಯ ಅರ್ಜೆಂಟಿಗೆ ಇರಲಿ ಅಂತ ತಗೊಂಡೆ. ಒಂದು ಚೂರು ಕೂಡ ನಾನು ಯೂಸ್ ಮಾಡೋಕ್ಕೋಗಿಲ್ಲ, ಎಮರ್ಜೆನ್ಸಿಗೆ ಅಂತ ತಗೊಂಡಿದ್ದು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಈ ಪೌಡರ್. ಸೊ ರ್ಯಾಷಸ್ ಬರೋದ್ರನ್ನ ಇದು ತುಂಬ ಕಮ್ಮಿ ಮಾಡುತ್ತೆ, ಆ್ಯಂಡ್ ಬರೋದೇ ಇಲ್ಲ. ಸೊ ಇದು ಪೌಡರ್ ಯೂಸ್ ಮಾಡ್ತಿದ್ದೆ. ಹೇಗೆ ಯೂಸ್ ಮಾಡ್ತೀರಾ ಅಂದರೆ, ಡೈಪರ್ ಚೇಂಜ್ ಮಾಡಬೇಕಾದ್ರೆ ಸೊ ಒಂಚೂರು ಏನಾದರೂ ಒದ್ದೆ ಕಾಣ್ತು ಅಂದರೆ ಒಂದು ಬಟ್ಟೆ ಎತ್ಕೊಂಡು ಒರೆಸ್ಬಿಟ್ಟು ಈ ಪೌಡರ್ ಲೈಟಾಗಿ ಹಾಕಿ, ಜಾಸ್ತಿ ಏನು ಬೇಕಾಗಿಲ್ಲ, ಲೈಟಾಗಿ ಹಾಕ್ಬಿಟ್ಟು ಡೈಪರ್ ಹಾಕಿದ್ರೆ ಸಾಕು. ಸೊ ನೋಡಿ, ಇಲ್ಲೇ ಇದೆ ಸ್ಕಿನ್ ಎಕ್ಸ್ಪರ್ಟ್ ಅಂತ. ಆಮೇಲೆ ಬಂದ್ಬಿಟ್ಟು ಇದು ನೋಡಿ, ನನ್ನ ಮಗ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ. ಇದು ಬಂದ್ಬಿಟ್ಟು ಬೇಬಿ ಹಗ್ದು ಎಲ್ಲ ಖಾಲಿ ಮಾಡಿದ್ದೀನಿ. ಸೊ 1.5 year ನಾನು ಯೂಸ್ ಮಾಡಿರೋದು ಇಷ್ಟೇ, ಇನ್ನೂ ಅರ್ಥ ಇದೆ. ಸೊ ಅವ್ನು ಹೊಡೆದಾಕಿದ್ರೆ ನಿಮ್ಗೆ ಕಾಣಲ್ಲ ಅನಿಸುತ್ತೆ. ಇದು ಬೇಬಿ ಹಗ್ ಪ್ರಾಡಕ್ಟ್ ಎಲ್ಲ ಫಸ್ಟ್ ಕ್ರೈಯಿಂದ ತೊಗೊಂಡಿದ್ದು. ಸೊ ಇದು ಬಂದ್ಬಿಟ್ಟು ನಾನು ಇಯರ್ ಮತ್ತು ನೋಸ್ ಕ್ಲೀನ್ ಮಾಡೋದಕ್ಕೆ ಅಂತ ತೊಗೊಂಡೆ. ಬಟ್ ನಾನು 1 year ಗಂಟ ನಾನು ಕ್ಲಾತೆಲ್ಲ ಕ್ಲೀನ್ ಮಾಡ್ತಿದ್ದೆ. ನನಗೆ ಇದು ಯೂಸ್ ಮಾಡೋದಕ್ಕೆ ತುಂಬ ಭಯ ಆಗ್ತಿತ್ತು, ಯಾಕಂದರೆ ಆ ಒಂದು ಚಿಕ್ಕ ಮೂಗಿತ್ತು, ಮತ್ತು ಆ ಹೋಲ್ಸ್ ಎಲ್ಲ ತುಂಬ ಕಮ್ಮಿ ಇತ್ತು, ಕಿವಿಯಲ್ಲೂ ಅಷ್ಟೇ. ಸೊ ನಾನು ಇದನ್ನೇ ಯೂಸ್ ಮಾಡಿದ್ರೆ ಅವ್ನಿಗೆ ಎಲ್ಲಿ ಪೇನ್ ಆಗುತ್ತೆ ನಮ್ಗೆ ಹೇಳ್ಕೊಳಕ್ಕಾಗಲ್ಲ, ಬಟ್ ಅವ್ರಿಗೆ ಗೊತ್ತಾಗುತ್ತಲ್ಲ ಪೇನ್ ಇರುತ್ತೆ ಅಂತ. ಅದಕ್ಕೆ ನಾನು ಇದನ್ನು ಅಷ್ಟು ಯೂಸ್ ಮಾಡೋಕ್ಕೋಗಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನು ಆಫ್ ಪ್ರಾಡಕ್ಟ್ ಹಂಗೆ ಇದೆ. ಸೊ ನಾನು ಕ್ಲಾತಲ್ಲೇ ಅದನ್ನು ಸಣ್ಣದಾಗಿ ಹಿಂಗೆ ತಿರ್ಸ್ಕೊಂಡು ಮತ್ತು ಹಿಂಗೆ ಕಿವಿಯಲ್ಲಿ ಇಕ್ಕಿ ಹಿಂಗೆ ತೆಗಿತಾ ಇದ್ದೆ. ಸೊ ಏನಿದ್ರು ಕ್ಲೀನ್ ಆಗುತ್ತೆ, ಆ ಥರ ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಇದೊಂದೇ ನಾನು ಯೂಸ್ ಮಾಡಿದ್ದು ಅವ್ನ ನೇಲ್ಸ್ಗೋಸ್ಕರ. ಸೊ ಇದಿಷ್ಟು ಅವ್ನ ಪ್ರಾಡಕ್ಟ್ಸ್ ನೋಡಿ. ಸೋಪ್ ನೋಡಿ ಆಲ್ರೆಡಿ ಇನ್ನೂ ಒಂದು ಎಕ್ಸ್ಟ್ರಾ ತಂದಿಟ್ಕೊಂಡಿದ್ದೀನಿ. ಸೊ ಮಾಯಿಶ್ಚರೈಸರು ತೋರಿಸಿದ್ದೀನಿ. ಸೊ ಈಗ ಅವ್ನ ಡೈಪರ್ಸ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಸೊ ಇದು ಬಂದ್ಬಿಟ್ಟು ಬೇಬಿ ಹಗ್ಗು ಅಡ್ವಾನ್ಸ್ ಸಾಫ್ಟ್ ಡೈಪರ್ ಪ್ಯಾಂಟ್ಸ್ ಅಂತ. ಸೊ ಮುಂಚೆ ಬಂದ್ಬಿಟ್ಟು ಸ್ಟಾರ್ಟ್ ಯೂಸ್ ಮಾಡಬೇಕಾದ್ರೆ ಅವನಿಗೆ ಪ್ಯಾಂಪರ್ಸ್ ಅಂದ್ಕೊಳ್ತೀನಿ, ಪ್ಯಾಂಪರ್ಸೇ ಯೂಸ್ ಮಾಡಿದ್ದು. ಬಟ್ ಅದೇನೋ ನನಗೆ ಅಷ್ಟು ಸಾಫ್ಟ್ ಅನಿಸಿಲ್ಲ. ನಾನು ಇದು ಬೇಬಿ ಹಗ್ ಯೂಸ್ ಮಾಡಿದಾಗ ನನಗೆ ಅದು ತುಂಬ ಸಾಫ್ಟ್ ಅನ್ನಿಸ್ತು, ಮುಟ್ಕೊಂಡ್ರೆ ಸಾಫ್ಟಾಗಿರುತ್ತೆ. ಇದರಲ್ಲಿ ಪ್ರೋ ಕೂಡ ಬರುತ್ತೆ, ಆ್ಯಂಡ್ ಬೇಬಿ ಹಗ್ ಪ್ರೋ ಬರುತ್ತೆ. ನನಗೆ ಅದು ಅಷ್ಟು ಇಷ್ಟ ಆಗಿಲ್ಲ, ನನಗೆ ಇದು ಅಡ್ವಾನ್ಸ್ಡೇ ಇಷ್ಟ ಆಯಿತು. ಇದು ಬಂದ್ಬಿಟ್ಟು XL ಬಂದ್ಬಿಟ್ಟು 56 ಪ್ಯಾಂಟ್ಸ್ ಅಂತಿದೆ. ಬಟ್ ಇದು ನಾವು ಮಂತ್ಲಿ ಪ್ಯಾಕ್ ತೊಗೊತೀರಿ. ಸೊ 120 ಪ್ಯಾಕ್ ಸಿಗುತ್ತೆ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು ಆಫು, ಇನ್ನೊಂದು ಆಫ್ ಬಂದ್ಬಿಟ್ಟು ಇನ್ನೊಂದು ಸಿಗುತ್ತೆ. ಮಂತ್ಲಿ ಪ್ಯಾಕ್ ತೊಗೊಂಡ್ರೆ ನಮ್ಗೆ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ, ಆ್ಯಂಡ್ ಡಿಸ್ಕೌಂಟು ಕೂಪನ್ ಕೂಡ ಆ್ಯಡ್ ಮಾಡಿದ್ರೆ ಇನ್ನೂ ಕಮ್ಮಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಡೈಪರ್ಸು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ, ತುಂಬ ಸಾಫ್ಟ್ ಇರುತ್ತೆ ಇದು. ಸೊ ಅದಕ್ಕೋಸ್ಕರ ನಾನು ಇದು ಬಿಟ್ಟು ನಾನು ಮತ್ತೆ ಚೇಂಜ್ ಮಾಡೋಕ್ಕೋಗಿಲ್ಲ. ಸೊ ಅವನು ಮಂತ್ಲಿ 2 monthsಗೆ ಒಂದ್ಸತಿ ನಾನು ಇದು ಸೈಜ್ ಬಂದ್ಬಿಟ್ಟು ಚೇಂಜ್ ಮಾಡ್ತಾ ಇರ್ತೀನಿ. ನೀವು ನೋಡ್ಬೋದು ಇಲ್ಲೇ ಇರುತ್ತೆ ಇದು ಎಷ್ಟು kgs ಗಂಟ ಯೂಸ್ ಮಾಡ್ಬೋದು ಮಗುಗೆ ಅಂತ. ಸೊ ನಾನು ಇವಾಗ ಯೂಸ್ ಮಾಡ್ತಾರೆ ಬಂದ್ಬಿಟ್ಟು 12 to 17 kgs ಗಂಟ XL ಬಂದ್ಬಿಟ್ಟು. ಆಮೇಲೆ ನಿಮಗೆ ಕೆಲವ್ರ ಮಕ್ಕಳು kgs ಜಾಸ್ತಿ ಇರ್ತಾರೆ ಮಂತಲ್ಲಿ. ಸೊ ಆವಾಗ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಈ ಥರ ಹಿಂಗೆ ಮಾಡಿದಾಗ ನಿಮಗೆ ಕೈ ಎಷ್ಟು ಆಗುತ್ತೆ ಅಂತ. ಸೊ ನಾನು ಹಾಗೆ ಮಾಡ್ಕೊಂಡೆ ಹಾಕ್ಕೊತೀನಿ ಮಗುಗೆ. ಅವನಿಗೆ ಇದು ಟೈಟ್ ಇರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನ ಸ್ಕಿನ್ ಮೇಲೇ ಗೊತ್ತಾಗುತ್ತೆ. ಈ ಥರ ತುಂಬ ಏನಾದರೂ ಈ ಮಾರ್ಕ್ ಎಲ್ಲ ಸ್ಕಿನ್ ಮೇಲೆ ಇದ್ದರೆ ಸೊ ತುಂಬ ಟೈಟ್ ಏನಕ್ಕೋ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ, ಟೈಟ್ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಸೊ ತುಂಬ ಸ್ಕಿನ್ ಇರಿಟೇಟ್ ಆಗ್ತಾ ಇರುತ್ತಲ್ಲ ಅವ್ರಿಗೆ, ಅಳ್ತಾನೆ ಇರ್ತಾರೆ.
ಬೇಬಿ ಮಸಾಜ್ ಆಯಿಲ್ ನಾನು ಬೇಬಿ ಸೆಟಾಫಿಲ್ದೆ ಯೂಸ್ ಮಾಡಿದ್ದೆ. ಮಸಾಜ್ ಆಯಿಲ್ ಸೆಟಾಫಿಲ್ದೆ ಅದಿಲ್ಲ, ಖಾಲಿ ಆಗಿದೆ. ನಾನು ಒನ್ ಇಯರ್ ಆದಮೇಲೆ ಮಸಾಜ್ ಆಯಿಲ್ ಮಾಡೋದು ತುಂಬ ನಿಲ್ಲಿಸ್ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಕಡಿಮೆ. ಅವ್ನ ಕೈಗೆ ನಂಗೆ ಸಿಗೋದಿಲ್ಲ ಮಸಾಜ್ ಮಾಡೋದಕ್ಕೆ. ಸೊ ನಾನು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡ್ರು ಅವ್ನು ಕುತ್ಕೊಳೋದಿಲ್ಲ, ಇಲ್ಲಾಂದರೆ ಅಲ್ಲಿ ಹೋಗ್ತಾ ಇರ್ತಾನೆ. ಅದಕ್ಕೆ ನಾನು ಮಸಾಜ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಸೀದಾ ಸ್ನಾನ ಮಾಡಿಸೋದು ಒಂದೇ. ಸೊ ಅದಕ್ಕೋಸ್ಕರ ಮಸಾಜ್ ಆಯಿಲ್ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಹೇರ್ ಆಯಿಲ್ ಬಂದುಬಿಟ್ಟು ಈಗ ನಾನು ಸ್ಟಾರ್ಟ್ ಮಾಡಿರೋದು ತಲೆಗೆ. ಅವ್ನಿಗೆ ಗುಂಡು ಹೊಡಿಸಿದ್ಮೇಲೆ ಇವಾಗ 1 ಮಂತ್ 2 ಮಂತ್ ಆಗ್ತಿದೆ. ಸೊ ಅವ್ನಿಗೆ ಹೇರ್ ಆಯಿಲ್ ಯೂಸ್ ಮಾಡಬೇಕು ಅಂತ ಹೇಳಿದಾಗ ನಾನು ಹಿಮಾಲಯ ತಗೊಂಡಿದ್ದೀನಿ. ಯಾಕೆ ಅಂದರೆ ನಮ್ಮ ಅಕ್ಕ ಮಗ ಹೇಳಿದ್ನಲ್ಲ, ಸೊ ಅವನಿಗೆ ಹಿಮಾಲಯ ಹೇರ್ ಆಯಿಲೇ ಯೂಸ್ ಮಾಡ್ತಾಯಿದ್ದು. ಅವನದು ಕೂದಲು ತುಂಬ ಸಾಫ್ಟು, ತುಂಬ ಚೆನ್ನಾಗಿತ್ತು. ಸೊ ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಗೆ ಅದನ್ನೇ ತೊಗೊಬಂದು ಈಗ 2-3 ವೀಕ್ಸಿಂದ ಹಾಕ್ತಾಯಿದ್ದೀನಿ. ಸೊ ಅವ್ನು ಚಿಕ್ಕ ಚಿಕ್ಕ ಕೂದಲಿದೆಲ್ಲ ತಲೆ ಮೇಲೆ, ಅದೆಷ್ಟು ಸ್ಮೂತಾಗಿ ಕಾಣಿಸ್ತದೆ. ಅದು ಮುಂಚೆ ಮುಳ್ಳು ಇತ್ತು, ಇವಾಗ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಶೈನ್ ಕೂಡ ಬಂದಿದೆ. ಸೊ ನಾನು ಹಿಮಾಲಯ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ನನ್ನ ಬೇಬಿ ಪ್ರಾಡಕ್ಟ್ಸು. ಸೊ ಇದರಲ್ಲಿ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಇಲ್ಲ ನೆಕ್ಸ್ಟ್ ಇನ್ನೇನಾದರೂ ಪ್ರಾಡಕ್ಟ್ಸು ರಿವ್ಯೂಸ್ ಬೇಕಂದ್ರೂ ಹೇಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ, ಇಷ್ಟುವರೆಗೂ ನೀವು ನೋಡಿ ನಿಮ್ಗೆ ಇಂಟ್ರೆಸ್ಟ್ ಅನಿಸಿದೆ, ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗಾದರೂ ಬೇಕನ್ಸಿದ್ರೆ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಥ್ಯಾಂಕ್ ಯು.